त्रिगुणं त्रिगुणाकारं त्रिनेत्रं च त्रिणायुधं त्रिजन्म पापसंहारं ಏಕಬಿಲ್ವಂ ಶಿವಾರ್ಪಣಂ. ಎಲ್ಲರಿಗೂ ನಮಸ್ಕಾರ. ಇದು ಶ್ರಾವಣ ಮಾಸ, ಅತ್ಯಂತ ಪವಿತ್ರವಾದ ಮಾಸ ಇದು. ಅಂದರೆ ಎಲ್ಲ ದಿವಸನೂ ಒಂದು ವಿಶೇಷ ಇದ್ದೇ ಇರ್ತಾವೆ ಶ್ರಾವಣ ಮಾಸದೊಳಗೆ. ಶುಕ್ರವಾರ ಶನಿವಾರ ಗೌರಿದಂತ ಇರ್ತದೆ, ಬುಧ ಬೃಹಸ್ಪತಿ ಬುಧವಾರ ಗುರುವಾರ, ಮತ್ತು ಮಂಗಳವಾರ ಹೊಸದಾಗಿ ಮದುವೆ ಆದವ್ರದ್ದು ಮಂಗಳ ಗೌರಿ ಅಂತ ಇರ್ತದೆ. ಅದರೊಳಗೆ ಸೋಮವಾರ ಅಂದ್ರೇನು ಅತಿ ಶ್ರೇಷ್ಠ. ಸೋಮವಾರ ಪ್ರದೋಷ ಕಾಲ ಇರ್ತದೆ. ಒಬ್ಬೊಬ್ಬರು ಇದನ್ನು ಮಾಡ್ತಾರೆ, ಏನು 16 ಸೋಮವಾರ ಮಾಡ್ತಾರೆ. ಆಮೇಲೆ ಅಗ್ದಿ ಪೂಜೆ, ರುದ್ರಾಭಿಷೇಕ, ಈಶ್ವರ್ಗ ಎಲ್ಲ ಇರ್ತದೆ. ಶ್ರಾವಣ ಮಾಸದೊಳಗೆ ನಾವೆಷ್ಟು ದೇವ್ರ ಧ್ಯಾನ ಜಪ ಮಾಡ್ತೀವಿ ಅದೆಲ್ಲ ಪುಣ್ಯ ಅಂತಲೇ ಹೇಳ್ಬೋದು. ಈಶ್ವರನ ಪೂಜೆಗೆ ಮುಖ್ಯವಾಗಿ ಏನು ಬೇಕಾಗ್ತಂದ್ರೆ ಬಿಲ್ಪತ್ರಿ ಬೇಕಾಗ್ತದೆ. ಅತ್ಯಂತ ಪ್ರಿಯವಾದದ್ದು ಇದು ಬಿಲ್ಪತ್ರಿ ಬೇಕು. ಮತ್ತು ಇದು ಹೂ ಬೇಕು. ಹೂ ಅಂದ್ರೆ ಹಳದಿ ಅಥವಾ ಬಿಳಿ ಹೂ. ಈಶ್ವರ್ಗ ನೀರು ಬೇಕು. ನೀರು ಅಗ್ದಿ ಪ್ರೀತಿ ಅದಕ್ಕೆ ಅತ್ಯಂತ ಪ್ರೀತಿಯಾದದ್ದು ನೀರು. ಆಮೇಲೆ ಬಿಳಿ ಗೆಜ್ಜಿ ವಸ್ತ್ರ, ಇದು ದೀಪ ಧೂಪ ಬೇಕು. ಆಮೇಲೆ ಇನ್ನೊಂದೇನಂದ್ರೆ ಈ ಬಿಲ್ಪತ್ರಿ ಏರ್ಸೋ ಮುಂದೆ ಯಾವಾಗಲೂ ಇದು ಹಿಂದೆ ಒಂದು ಗಂಟು ಇರ್ತದೆ. ಇದು ಗಂಟು ತೆಗೆದ ಏರಿಸ್ಬೇಕು. ಈಶ್ವರ ಹೇಳ್ತಾನಂತ, ನಾನು ಬೇಕಾದ ಭಾರ ಹೊರ್ತೀನಿ, ಈ ಬಿಲ್ಪತ್ರಿ ಇದನ್ನ ಗಂಟು ಹೊರಂಗಿಲ್ಲ ಅಂತ ಹೇಳಿ ಅಂತಾರ. ಹಳೆ ನಮ್ಗೆ ಅಜ್ಜಿಯವರೆಲ್ಲ ಹೇಳ್ತಿದ್ರು. ಅದಕ್ಕೆ ಇದನ್ನ ಗಂಟು ತೆಗೆದ ಈಶ್ವರಗೆ ಬಿಲ್ಪತ್ರಿ ಏರಿಸ್ಬೇಕು. ಇದೆಲ್ಲ ಇಷ್ಟು ಸಾಮಾನು ಬೇಕಾಗ್ತವೆ ಈಶ್ವರನ ಪೂಜೆಗೆ. ಇದ್ರ ಜೊತೆ ಮುಖ್ಯ ಇನ್ನೊಂದು ಬೇಕೇನಂದ್ರೆ, ಇಷ್ಟೆಲ್ಲ ಜೊತೆಗೆ ಇದೇನದ ತಿಲಾಕ್ಷತಿ ಕಾಳು ಬೇಕು. ಈಶ್ವರಗೆ ಅತ್ಯಂತ ಪ್ರಿಯವಾದದ್ದು ಇದು ಒಂದು. ಇದಕ್ಕೆ ಏನೇನು ಬೇಕಾಗ್ತಂದ್ರೆ ಅಕ್ಕಿ ಬೇಕು, ಮತ್ತು ಕಡ್ಲಿಬ್ಯಾಳಿ, ಇದು ಕರಿ ಎಳ್ಳು, ಮತ್ತು ಇದು ಗೋಧಿ, ಆಮೇಲೆ ಉದ್ದು ಅಥವಾ ಉದ್ದಿನ ಕಾಳು. ಇವನ್ನ 5 ಸೇರಿಸಿ ಮಾಡಿದ್ರೆ ಏನಾಗ್ತದೆ ತಿಲಾಕ್ಷತಿ ಕಾಳು. ಇದು ಒಂದಿಷ್ಟು ಇತ್ತಂದ್ರೆ ಸಂಪೂರ್ಣ ಈಶ್ವರನ ಪೂಜೆಗೆ ಎಲ್ಲ ಆದಂಗೆ ಆಗ್ತದೆ. ಇದನ್ನ ಮಾಡೋದು ನೋಡೋಣ ಬರೀ. ಈಗ ಇದು ನೋಡ್ರಿ, ಎಲ್ಲ ಹಿಂಗೆ ಕಲಿಸ್ಕೊಂಡ್ರೆ ತಿಲಾಕ್ಷತಿ ಕಾಳು ರೆಡಿ ಆಗ್ತವೆ. ಇದು ಈಶ್ವರನ ಪ್ರೀತಿ ಪೂಜೆಗೆ ಅಗ್ದಿ ಅವಶ್ಯ. ಇದನ್ನೇನದ ಈ ಬಿಲ್ಪತ್ರಿ, ಹೂವು ಮತ್ತು ನೀರು, ಗೆಜ್ಜಿ ವಸ್ತ್ರ, ಬಿಳಿ ಗೆಜ್ಜಿ ವಸ್ತ್ರನ ಬೇಕು ಈಶ್ವರ್ಗೆ. ಮತ್ತು ಇದು ತಿಲಾಕ್ಷತಿ ಕಾಳು. ಅಕ್ಷತ ಏರ್ಸಂಗಿಲ್ಲ, ಎಲ್ಲರೂ ಇದನ್ನ ಇರಿಸ್ತಾರೆ. ಮನೆಯೊಳಗೆ ರುದ್ರಾಭಿಷೇಕ ಅಭಿಷೇಕ ಮಾಡಿದಾಗ ಸೋಮವಾರಕ್ಕೊಮ್ಮೆ ಪ್ರದೋಷ ಪೂಜೆ ಇರ್ತದೆ ಈ ಶ್ರಾವಣ ಮಾಸದಾಗ. ಹಿಂಗೆ ಮಾಡಿ ಇಟ್ಕೊಂಡ್ರೆ ಏನಾಗ್ತದೆ, ನಮಗೆ ತಿಂಗಳಾನ್ಗಟ್ಲೆ ಬರ್ತದೆ ವರ್ಷ. ಶ್ರಾವಣ ಮಾಸ ಪೂರ್ಣ ನಮಗೆ ಸೋಮವಾರ ಎಲ್ಲ ಏರಿಸ್ಲಿಕ್ಕೆ, ಈಶ್ವರ್ಗೆ ಏರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಎಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈಶ್ವರ ಎಲ್ಲರಿಗೂ ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. ಶ್ರೀರಾಮ ಸಮರ್ಥ.